ಆಯ್ತಪ್ಪ, ಇವರಿಬ್ಬರು ರಾಜೀನಾಮೆ ಕ್ಷಮಿಸಿ, ರಾಜೀನಾಮೆ ಅಲ್ಲ, ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರಲ್ವಾ? ಅಂತಹ ಸನ್ನಿವೇಶ ಯಾಕೆ ಬಂತು ಹಾಗಾದ್ರೆ? ಸರ್ಕಾರದಲ್ಲಿ ಯಾವೆಲ್ಲ ಸಚಿವರ ಪದತ್ಯಾಗ ಅಲ್ಲಲ್ಲ ತ್ಯಾಗ ಜೀವಿಗಳಾಗ್ತಾರೆ, ಒಂದೊಂದನ್ನೇ ನೋಡ್ತಾ ಹೋಗೋಣ ಯಾರೆಲ್ಲ ಆಗಬಹುದು ಅಂತ. ಹೆಸರಿಗೆ ಮಂತ್ರಿ, ಬಟ್ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಡ್ಬೋದು. ಸದ್ಯಕ್ಕೆ ಅವ್ರ ಹತ್ರ ಖಾತೆ ಇಲ್ಲ. ಇದಕ್ಕೆ 60 ದಿನ ತಗೊಂಡ್ರ ಅಂತ ಪ್ರಶ್ನೆ. ಓಕೆ, ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಸಂಪುಟದಲ್ಲಿ ಮತ್ತೆ ಚೆಸ್ ಅಥವಾ ಚದುರಂಗದಾಟ ಆರಂಭ ಆಗ್ತಾ ಇದೆಯಾ? ಅಥವಾ ಚದುರಂಗದಾಟನೂ ಬೇಡ, ಹಾವು ಏಣಿ ಆಟ ಶುರುವಾಯ್ತಾ ಅನ್ಕೊಳ್ಳೋಣ ನಾವು. ಸಚಿವರ ಖಾತೆಗಳು ಬದಲಾಗುತ್ತಾ? ವಾರದ ಹಿಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆ ಸಚಿವರು ಈಗ ರಾಜೀನಾಮೆ ಕೊಟ್ಬಿಡ್ತಾರ? ಮತ್ತೆ ಹೊಸ ಮುಖಗಳು DK ಶಿವಕುಮಾರ್ ಸಂಪುಟಕ್ಕೆ ಎಂಟ್ರಿ ಕೊಡುತ್ತವ? ಈ ರೀತಿಯ ಪ್ರಶ್ನೆಗಳು, ಗೊಂದಲಗಳು ಸದ್ಯಕ್ಕೆ ಸೃಷ್ಟಿಯಾಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಈಗಿರೋ ಸುದ್ದಿಗಳನ್ನ ಗಮನಿಸ್ತಾ ಹೋದ್ರೆ ನಾವು ಈ ಸಂಪುಟ ಮತ್ತೆ ಪುನರಚನೆ ಆಗತ್ತಾ ಅಂತ ಪ್ರಶ್ನೆ. ಅದಕ್ಕೆ ತಕ್ಕ ಸಮೀಕರಣಗಳು ಕೂಡ ಬದಲಾಗುತ್ತೆ. ಪ್ಲೇಟ್ಸ್ ಅಂದ್ರೆ ಈಗ ಸಾಧ್ಯತೆಗಳು ನಂಬರ್ 1 ನಂಬರ್ 2 ಏನೇನು ಅಂತ ನೋಡ್ತಾ ಇದ್ದೀರಿ ನೋಡಿ. ಈಗ KH ಮುನಿಯಪ್ಪ ಅವರು ಈಗಾಗಲೇ ಸಚಿವರಾಗಿದ್ದಾರೆ. KH ಮುನಿಯಪ್ಪ ಅವರು ಅವರ ರಾಜೀನಾಮೆ ತಗೊಳ್ತಾರೆ, ಅವರ ಬದಲಾಗಿ ಅವರ ಮಗಳು ರೂಪಾ ಶಶಿಧರ್ ಅವರ ಎಂಟ್ರಿ ಆಗತ್ತೆ, ಮುನಿಯಪ್ಪ ಅವರ ಪದತ್ಯಾಗ ಆಗತ್ತೆ ಅಥವಾ ಆಗಬಹುದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಹೇಳ್ತಾ ಇದೆ. ಯಾಕಂದ್ರೆ ಒಂದಾದ್ರೂ ಹೆಣ್ಮಗಳಿಗೆ ಮಹಿಳಾ ಕೋಟಾ ಕೊಡ್ಬೇಕಲ್ವಾ, ಮಹಿಳಾ ಮಂತ್ರಿ ಇರ್ಬೇಕಲ್ವಾ, ಇಲ್ಲಾಂದ್ರೆ ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ಅಂತ ಅನಿಸ್ಕೊಳತ್ತಲ್ವಾ. ಹಾಗಾಗಿ ಅಪ್ಪನ ಮಂತ್ರಿಗಿರಿಯನ್ನ ತೆಗೆದುಕೊಂಡು ಅಥವಾ ಕಸಿದುಕೊಂಡು ಅಥವಾ ಅವರನ್ನ ಕೆಳಗಿಳಿಸಿ ಮಗಳಿಗೆ ಕೊಡೋದು ಅಂತ. ಮಹಿಳಾ ಕೋಟಾ ಒಂದ್ ಕವರ್ ಮಾಡ್ದಂಗಾಗತ್ತೆ, ಹೆಣ್ಮಗಳಲ್ಲಿ ಬಂದಂಗಾಗುತ್ತೆ. ಎರಡನೇದು ದಲಿತ ಎಡಗೈ ಹಾಗೂ ಕೋಲಾರಕ್ಕೆ ಪ್ರಾತಿನಿಧ್ಯ ಕೊಟ್ಟಂಗ ಆಗಬೇಕು ಅನ್ನೋದು ಇದ್ರ ತರ್ಕ. ಅಂದ್ರೆ ಒಂದು ಕಲ್ಲು ಎರಡು ಹಕ್ಕಿ ಅಲ್ಲ, ಮೂರ್ ಹಕ್ಕಿ. ಒಂದು ಮಹಿಳಾ ಕೋಟಾ, ಇಲ್ಲಿ ತನಕ ಅವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದ್ದಿದ್ದು ಅದೇ, ಒಬ್ಬ ಹೆಣ್ಮಗಳು ಕೂಡ ಆ ಸಂಪುಟದಲ್ಲಿ ಇಲ್ಲ ಅಂತ. ಎರಡನೇದು ದಲಿತ ಎಡಗೈ ಸಮುದಾಯಕ್ಕೆ ಕೊಟ್ವಿ ಅಂತ. ಮೂರನೇದು ಮುನಿಯಪ್ಪ ಅವ್ರಿಗೆ ಕೊಡ್ತಾ ಇದ್ದಂಗೆ ಕೋಲಾರ ಪ್ರಾತಿನಿಧ್ಯ ಅಂತ ಅನ್ನಕ್ಕಾಗಲ್ಲ, ಯಾಕಂದ್ರೆ ಅವ್ರು ಕೋಲಾರದಲ್ಲಿ ನಿಂತ್ಕೊಂಡು ಕಂಟೆಸ್ಟ್ ಮಾಡ್ತಾ ಇಲ್ಲ. ಅವ್ರು ಆ ಭಾಗದವ್ರು ಆಗಿರ್ಬೋದು, ಬಟ್ ನಿಂತ್ಕೊಳ್ತಾ ಇರೋದಿಯಲ್ಲಿ. ಓಕೆ, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ನೂತನ ಸಚಿವರು ಸಂತೋಷ್ ಲೌಡ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಸರ್, ಅಂಡ್ ಕಂಗ್ರ್ಯಾಚುಲೇಷನ್ಸ್, ಮೆನಿ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಮಾ, ವೆರಿ ನೈಸ್ ಆಫ್ ಯು, ವೆರಿ ಕೈಂಡ್ ಆಫ್ ಯು, ಥ್ಯಾಂಕ್ ಯು. ಸರ್, ಇದ್ರ ನಡುವೆ ಇನ್ನೊಂದು ಚರ್ಚೆ ಶುರುವಾಗ್ಬಿಟ್ಟಿದೆ, ನಿಮ್ ಗಮನಕ್ಕೂ ಬಂದಿರುತ್ತೆ. ಇನ್ನು ಯಾರಿಗೂ ಖಾತೆ ಕೊಟ್ಟಿಲ್ಲ, ಯಾಕೆ ಈ ಲೇಟ್ ಆಗ್ತಾ ಇದೆ ಅಂತ ನಿಮ್ ಮಾತಲ್ಲಿ ಹೇಳೋದಾದ್ರೆ ಸರ್? ಲೇಟ್ ಅಂತ ಏನಿಲ್ಲ, ಐ ಥಿಂಕ್ ಬೈ ಟುಮಾರೋ ಇಟ್ ವಿಲ್ ಬಿ ರಿಸಾಲ್ವ್ಡ್. ಸೊ ಇದಕ್ಕಿಂತ ಜಾಸ್ತಿ ನನಗೇನು ಮಾತಾಡೋಕ್ಕಾಗಲ್ಲ. ಬೈ ಲೇಟೆಸ್ಟ್ ಬೈ ಟುಮಾರೋ ಐ ಥಿಂಕ್ ಇಟ್ ವಿಲ್ ಬಿ ರಿಸಾಲ್ವ್ಡ್. ಕರೆಕ್ಟ್, ಅರ್ಥ ಆಗುತ್ತೆ ಸರ್. ಇದರ ನಡುವೆ ಒಬ್ಬ ಹೆಣ್ಮಕ್ಳಿಗಾದ್ರೂ ಬೇಕು ಅನ್ನೋ ಕಾರಣಕ್ಕೆ ರೀಶಫಲ್ ಆಗುತ್ತೆ ಅಂತ ಇದ್ದಾರೆ. ಇಸ್ ದಟ್ ಟ್ರೂ ಸರ್? ಆ ಥರದ ಏನಾದ್ರು ಚರ್ಚೆ? I really don't know, I'm not aware. I'm really not aware of this. ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಇದರ ಬಗ್ಗೆ. ಓಕೆ, ನಿಮ್ ವಿಚಾರನೆ ಮಾತಾಡೋದಾದ್ರೆ ಸರ್, ಇಂಥದ್ದೇ ಖಾತೆ ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀರಿ? ಏನಿಲ್ಲ, ಯಾವ ಖಾತೆ ಕೊಟ್ಟು ನಡೆಯುತ್ತೆ. ಓಕೆ, ಇದು ಬಹಳ ಒನ್ ವರ್ಡ್ ಆನ್ಸರ್ ಕೊಡ್ತಾ ಇದೀರಿ ಸರ್. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ. ಸಂತೋಷ್ ಲೌಡ್ ಅವರು ನೂತನ ಸಚಿವರು, ಬಟ್ ಯಾವ ಖಾತೆ ಅನ್ನೋದು ಗೊತ್ತಿಲ್ಲ, ಮಾತಾಡ್ತಾ ಇದ್ರು. ಈಗ ಎಲ್ಲವನ್ನೂ ಅವ್ರ ಬಾಯಿಂದ ಹೇಳಿಸ್ಬೇಕು ಅನ್ನೋಕ್ಕೂ ಆಗಲ್ಲ, ಬಿಕಾಸ್ ಪರಿಸ್ಥಿತಿ ಹಂಗಿದೆ. ಒಂದು ಮಾತಾಡಿದ್ರೆ ಜಾಸ್ತಿ ಅಥವಾ ಕಡಿಮೆ, ಎರಡು ಮಾತಾಡಿದ್ರೆ ಜಾಸ್ತಿ ಅನ್ನೋ ಪರಿಸ್ಥಿತಿ. ಇದು ಕಳ್ಕೊಬಿಟ್ರೆ ಎನ್ನುವ ಆತಂಕ ಇದ್ದೇ ಇರುತ್ತೆ. ಕಳೆದ ಬಾರಿ ಮಿನಿಸ್ಟರ್ ಆಗಿದ್ರೆ ಅವರು, ಈ ಸಲವೂ ಕೂಡ ಮಂತ್ರಿಗಿರಿ ಸಿಕ್ಕಿದೆ, ಬಟ್ ಯಾವ ಖಾತೆ ಅಂತ ಗೊತ್ತಿಲ್ಲ. ಇದರ ನಡುವೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈಗ 19 ಜನ ತಗೊಂಡಿದ್ರಲ್ಲ, ಅದ್ರಲ್ಲೂ ಕೆಲವೊಬ್ಬರಿಗೆ ಒಂದಿಬ್ರು 3 ಜನಕ್ಕೆ ಹೊರಗಿಡ್ತಾರೆ, ಮತ್ತೊಂದಷ್ಟು ಜನರನ್ನ ಒಳಗೆ ಕರ್ಕ ಬರ್ತಾರೆ ಅಂತ ಭಾರಿ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ. ಇದೊಂದು ರೀತಿ ಕೇಕ್ ಹೋಕ್ ಅಲ್ವೇ ಅಲ್ಲ DK ಶಿವಕುಮಾರ್ ಸರ್ಕಾರಕ್ಕೆ. ಒಂದು ಪ್ರಶ್ನೆ ಬಂದೇ ಬರುತ್ತೆ, ಈ ಕ್ಯಾಬಿನೆಟ್ ಮಾಡಕ್ಕೆ ಈ ರೀತಿ ತಕ್ಷಣ ಬದಲಾಯಿಸಕ್ಕೆ 60 ದಿನ ತಗೊಳ್ಬೇಕಿತ್ತಾ? ಪ್ರಶ್ನೆ ಸಹಜವಾಗೇ ಬರುತ್ತೆ. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ನಂಬರ್ 1. ಎರಡನೇದು, ಮಂಕಾಳು ವೈದ್ಯವ್ರ ವಿಚಾರ ನೋಡಿದ್ವಿ, ಇದು ಒಂದು ರೀತಿ. ಆಮೇಲೆ ಗಾಯತ್ರಿ ಶಾಂತೇಗೌಡರು ಕೊಡದಂತೆ ಕಿತ್ಕೊಳ್ಳದಂತೆ, ಈಗಲೂ ಅದು ಮುಂದುವರಿಸ್ಕೊಂಡು ಹೋಗ್ತಾರಾ? ಇದನ್ನು ನೋಡಿಕೊಂಡು ವಿರೋಧ ಪಕ್ಷದವ್ರು ಸುಮ್ಮನಿರ್ತಾರಾ? ಕಾಲ್ ಎಳಿಯಲ್ವಾ? ಆಯ್ತಪ್ಪ ಬಿಟ್ಬಿಡ್ರಪ್ಪ ಅಂದ ತಕ್ಷಣ ಮಂತ್ರಿಗಿರಿ ಸಿಕ್ಕಂಥವ್ರು ಬಿಡ್ತಾರಾ? ಫೋರ್ಸ್ಫುಲಿ ಬಿಡಿಸಿದ್ರು ಅನ್ಕೊಳ್ಳಿ, ಅವ್ರ ಕ್ಷೇತ್ರದಲ್ಲಿ ಅವ್ರು ಹೆಂಗ್ರಿ ಮುಖ ತೋರಿಸ್ತಾರೆ? ಇಲ್ಲಿ ತನಕ ನಮ್ಮಣ್ಣನಿಗೆ ಮಂತ್ರಿಗಿರಿ ಸಿಕ್ಕಿದೆ ಅಂದ್ಕೊಂಡು ಜೈಕಾರ ಕೂಗಿರ್ತಾರೆ, ಆರತಿ ಬೆಳೆದಿರ್ತಾರೆ. ಬಟ್ ಈಗ ಅದರಿಂದ ಕಳ್ತಾರೆ ಅಂದರೆ ಅಷ್ಟು ಸುಲಭ ಇಲ್ಲ ಫೇಸ್ ಮಾಡೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಓಕೆ, ಮೊದಲನೇ ಸಾಧ್ಯತೆ ನೋಡಿದ್ವು ಅಲ್ವಾ, ಎರಡನೇ ಸಾಧ್ಯತೆ ಬಗ್ಗೆ ನೋಡೋಣ ನಾವು. ಬಿ ನಾಗೇಂದ್ರ ಅವರು, ಇವರ ರಾಜೀನಾಮೆ ಆಗತ್ತಾ? ಅವರ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರು ಬರ್ತಾರೆ. ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರು.
ಅವ್ರು ಬರ್ತಾರೆ ಅನ್ನೋ ಮಾತು. ಅಲ್ಲಿಗೆ ಎರಡೆರಡು ಹೆಣ್ಮಕ್ಳನ್ನ ತಗೊಬಂದಂಗೆ ಆಗುತ್ತೆ. ಮಹಿಳಾ ಅಂದ್ರೆ ಕ್ಯಾಬಿನೆಟ್ ಒಳಗೆ ಇಬ್ರು ಮಹಿಳಾ ಶಕ್ತಿಗಳು ಸೇರಿದಂಗೆ ಆಗುತ್ತೆ. ಇದಕ್ಕೆ ಕಾರಣ ನಾಗೇಂದ್ರ ಅವ್ರ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ನಡೆಸ್ಕೊಳ್ತಾ ಇದೆ. ಅವರು ಡೆಲ್ಲಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವ್ರ ಮೇಲೆ ಆರೋಪ ಕೂಡ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ಹೊಸದಾಗಿ ಏನು ಹೇಳೋ ಅಗತ್ಯ ಇಲ್ಲ. ಅದರಲ್ಲಿ ST ಕೋಟಾದಡಿ ಸಚಿವ ಸ್ಥಾನ ಹಂಚಿಕೆ ಆಗುತ್ತೆ, ಬಳ್ಳಾರಿ ಜಿಲ್ಲೆಯ ಪ್ರಾತಿನಿಧ್ಯ ವಹಿಸಿದಂಗೂ ಆಗುತ್ತೆ. ಇನ್ನೊಂದೇನಪ್ಪ, ಮಹಿಳಾ ಕೋಟಾದಡಿ ಈ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಕೊಟ್ರೆ ಅವಕಾಶ ಸಿಕ್ಕಂಗಾಗುತ್ತೆ. ಹಾಗಾಗಿ ನಾಗೇಂದ್ರ ಅವರಿಂದ ರಾಜೀನಾಮೆ ಕೊಡಿಸ್ತಾರೆ ಅಂತ ಚರ್ಚೆಗಳು. ಇದರಿಂದ ತೀರಾ ಏನು ಕಷ್ಟ ಆಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು ವಿ ಡೋಂಟ್ ಥಿಂಕ್ ಸೊ. ಬಿಕಾಸ್ ಅವ್ರಿಗೆ ಯಾಕೆ ಕೊಟ್ರು ಅನ್ನುವಂಥದ್ದೇ ಚರ್ಚೆ ಇವಾಗ. ಯಾಕಂದ್ರೆ ಆರೋಪ ಇದೆ, ಕಳಂಕ ಮುಕ್ತರಾಗಿಲ್ಲ, ಅವ್ರು ಇನ್ನೂ ಕಳಂಕ ಹೊತ್ಕೊಂಡಿದ್ದಾರೆ. ಅದನ್ನ ಹೊರತಾಗಿ ಅಥವಾ ಅದು ಹೊರಗಿಟ್ಟು ಇವರು ಒಳಗೆ ತಗೊಳ್ತಾರೆ ಅಂದ್ರೆ ಡೆಲ್ಲಿಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರಿಗೆ ಕೆಲವೊಂದು ರೂಲ್ಸ್ಗಳೇ ಇದೆ, ನೀವು ರಾಜ್ಯ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ. ಹೀಗೆಲ್ಲ ಇದ್ದಾಗ ಸೊ ಇವ್ರನ್ನ ಬದಿಗಿರಿಸಿ ಮತ್ತೊಬ್ಬರನ್ನ ಕರ್ಕೊಬರ್ತಾರೆ, ಅಗೇನ್ ಹೆಣ್ಮಗಳನ್ನ ಕರ್ಕೊಬರ್ತಾರೆ ಅಂತ ಚರ್ಚೆ. ನೋಡೋಣ ಏನಾಗುತ್ತೆ ಅಂತ. ಮೂರನೇ ಸಾಧ್ಯತೆ ಬಗ್ಗೆ ನೋಡೋಣ ನಾವು. ಅದರ ನಡುವೆ ನನ್ನ ಕಲೀಗ್ಸ್ ಸಾಧ್ಯ ಆದಷ್ಟು ಹೊಸ ಮಿನಿಸ್ಟರ್ಗಳಿಗೆ ಕರೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಸಿಗ್ತಾರೆ ಟಚ್ಗೆ ಪಟ್ ಅಂತ ನಾವು ಮಾತನಾಡಿಸ್ತಾ ಹೋಗೋಣ. ಸಂತೋಷ್ ಲೋಡ್ ಅವ್ರ ಜೊತೆಗೆ ಮಾತಾಡಿದ್ವಿ, ಉಳಿದಂತೆ ಹೊಸ ಹೊಸ ಸಚಿವರುಗಳ ಜೊತೆಗೆ ಮಾತಾಡೋಣ. ಅವರ ಅಭಿಪ್ರಾಯ ಅನಿಸಿಕೆ ಬದಲಾಗ್ತಾರ, ಅವ್ರಿಗೆ ಆ ಭಯ ಇದೆಯಾ ಅಥವಾ ಯಾವ ಖಾತೆ ಸಿಗುತ್ತೆ ಕೇಳೋಣ ಅಲ್ವಾ. ಓಕೆ, ಮೂರನೇ ಸಾಧ್ಯತೆ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. HC ಬಾಲಕೃಷ್ಣ ಅವರು ಮಾಗಡಿಯ MLA, ಬಿಡದಿ ಬಗ್ಗೆ ವಿಪರೀತ ಹೋರಾಟ ಆಗ್ತಾ ಇದೆ. DK ಶಿವಕುಮಾರ್ ಅವರ ಬಲಗೈ ಬಂಟ, ಅಪ್ಪಟ ಶಿಷ್ಯ. ಅವರು ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರು ಅಷ್ಟೇ ಅವ್ರು ಏನು ಹೇಳಿದ್ರು ಹೇಳ್ರಿ, ಯಾರ್ಯಾರಿಗೆ ಧನ್ಯವಾದ ಹೇಳಿದ್ರು ಅಂದ್ರೆ, ಮೊದಲು ಹೇಳಿದೆ DK ಶಿವಕುಮಾರ್ ಅವರ ಹಾದಿಯಾಗಿ ಅವರ ಇಡೀ ಕುಟುಂಬದವರಿಗೆಲ್ಲ ಥ್ಯಾಂಕ್ ಯು ಹೇಳ್ಬಿಟ್ರು ಅವರು. ಆಮೇಲೆ ಇವರನ್ನ ಹೊರಗಿಟ್ಟು ಕೃಷ್ಣಪ್ಪ ಅವ್ರನ್ನ ಒಳಗೆ ಸೇರಿಸ್ಕೊಳ್ತಾರೆ ಅಂತ ಚರ್ಚೆ ಇದೆ. ಚರ್ಚೆಯನ್ನು ಮಾತ್ರ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ವಾರದ ಹಿಂದೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಇದೇ ಬಾಲಕೃಷ್ಣ ಅವರು. ರಾಜೀನಾಮೆ ಕೊಡಬಹುದು ಅಂತ ಮತ್ತೊಂದು ಕಡೆ ಚರ್ಚೆ ಇದೆ. ಕೃಷ್ಣಪ್ಪ ಅವರ ಸ್ಥಾನ ತುಂಬುವಂತ ಕೃಷ್ಣಪ್ಪ ಅವರು ಬಾಲಕೃಷ್ಣ ಅವರ ಸ್ಥಾನ ತುಂಬುವಂತಹ ಸಾಧ್ಯತೆಗಳಿದೆ. ಇದರ ನಡುವೆ ಪುಟ್ಟರಂಗ ಶೆಟ್ಟಿ ರಾಜೀನಾಮೆ ಅಲ್ಲ, ಏನು ಹೇಳ್ಬೇಕು ಇದಕ್ಕೆ, ರಾಜೀನಾಮೆ ಅನ್ಬಾರ್ದು, ಪದತ್ಯಾಗ ಅನ್ಬೇಕು. ಅವರೇ ಅಲ್ವಾ ಮಾತಾಡಿರೋದು, ಪಕ್ಷಕ್ಕೋಸ್ಕರ ಪದತ್ಯಾಗ ಮಾಡೋಕ್ಕೂ ರೆಡಿ ಇರಬೇಕು, ತ್ಯಾಗಕ್ಕೂ ರೆಡಿ ಇರಬೇಕು ಅಂತ. ಸೊ ರಾಜೀನಾಮೆ ಅಲ್ಲ, ಪದತ್ಯಾಗ ಮಾಡಬಹುದು ಪುಟ್ಟರಂಗ ಶೆಟ್ಟಿ ಅವರು ಅಂತ. ಸ್ಪೀಕರ್ ಪೀಠದಲ್ಲಿ GS ಪಾಟೀಲ್ ಬದಲಿಗೆ TB ಜಯಚಂದ್ರ ಅವ್ರನ್ನ ಕೂರಿಸಬಹುದು ಅಂತ. ಆಕ್ಚುಲಿ ಆರಂಭದಲ್ಲಿ ಪಾಟೀಲ್ ಅವರ ಬದಲಾಗಿ TB ಜಯಚಂದ್ರ ಅವ್ರ ಹೆಸರು ಕೇಳಿ ಬಂದಿದ್ದು, ಬಟ್ ಲಿಸ್ಟಲ್ಲಿ ಮಾತ್ರ ಹೆಸರು ಬದಲಾಗಿತ್ತು. TB ಜಯಚಂದ್ರ ಅವ್ರನ್ನ ಕರ್ಕ ಬರ್ತಾರೆ ಅಂತ. ಹಿರಿಯರು, ಮಿನಿಸ್ಟರ್ ಆಗಿರುವಂತಹ ಅನುಭವ ಇದೆ, ಈಗ ಮುನಿಸ್ಕೊಂಡಿದ್ದಾರೆ, ಅವ್ರನ್ನ ಹೊರಗಿಟ್ಬಿಟ್ರೆ ಕೆಲವೊಬ್ಬರನ್ನ ಏನಾಗುತ್ತೆ ಗೊತ್ತಾ, ಒಳಗ್ ಕರ್ಕೊಂಡು ಕೇಳುವ ಪ್ರಶ್ನೆಗೆ ಉತ್ತರ ಕೊಡೋಕೆ ಕಷ್ಟ ಆಗೋದಕ್ಕಿಂತಲೂ ಹೆಚ್ಚಾಗಿ ಹೊರಗಿಟ್ರೆ ಅವ್ರು ತುಂಬಾ ಡೇಂಜರ್ ಆಗ್ತಾರೆ. ಅವರ ಮೂವ್ಮೆಂಟ್ಸ್ ಏನು ನೆಕ್ಸ್ಟ್ ಅಂತ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಸೊ TB ಜಯಚಂದ್ರ ಅವರು ಬಹಳ ಹಿರಿಯರಿದ್ದಾರೆ. ಇವ್ರ ಜೊತೆಗೆ ಇನ್ನು ಏನೋ ಬದಲಾವಣೆಗಳು ಆಗಬಹುದು ಅಂತ ಇದ್ದಾರೆ. ಈಗಾಗಲೇ ಆಹಾರ ಸಚಿವ KH ಮುನಿಯಪ್ಪ ಅವರು ರೆಸಿಗ್ನೇಷನ್ ಮಾಡಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಹಾಗಾಗಿ ಮುಂದಿನ 3 ದಿನಗಳು ವೆರಿ ಕ್ರೂಷಿಯಲ್ ಕಾಂಗ್ರೆಸ್ ಪಾಲಿಗೆ, ಏನು ಬೇಕಾದರೂ ಆಗ್ಬೋದು. ಇವನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮಲ್ಲಿ ಕಾಡುವಂತಹ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ಸದ್ಯಕ್ಕೆ ನಾವೇ ಹುಡುಕೊಂಡು ಹೋಗ್ಬೇಕು, ಕಾಂಗ್ರೆಸ್ನವರಂತೂ ಕೊಡಲ್ಲ. ಪ್ರಶ್ನೆಗಳೇನು ಅಂತ ನಿಮ್ಮ ಮುಂದಕ್ಕೆ ಇಡ್ತೀನಿ, ಉತ್ತರ ಏನನ್ನಿಸ್ತು ಅಂತ ನೀವು ಕಾಮೆಂಟ್ ಹಾಕಿ. ನಂಬರ್ 1, ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡ್ಕತ್ತಾ? ಎರಡನೇ ವಿಷಯ ಅಥವಾ ಎರಡನೇ ಪ್ರಶ್ನೆ, ಈ ಡೆವಲಪ್ಮೆಂಟ್ಗಳಿದಾವಲ್ಲ, ಈ ಬೆಳವಣಿಗೆಗಳಿದಾವಲ್ಲ, ಹೈಕಮಾಂಡ್ ಮೇಲುಗೈಯನ್ನ ನಿರೂಪಿಸ್ತಾ ಇದೆಯಾ? DK ಶಿವಕುಮಾರ್ ಕೇವಲ ರಬ್ಬರ್ ಸ್ಟ್ಯಾಂಪ್ ಅನ್ನೋ ರೀತಿಯಲ್ಲಿ ಮಾಡ್ತಾ ಹೈಕಮಾಂಡ್ ಅಲ್ಲಿ ಕುತ್ಕೊಂಡು ಇಲ್ಲಿನ ಡೆವಲಪ್ಮೆಂಟ್ ಅನ್ನ ಗಮನಕ್ಕೆ ತಗೊಳ್ದೆ, ಇಲ್ಲಿ ಯಾರ್ಯಾರು ಹೇಗೆ ಅವ್ರವ್ರ ಸ್ವಭಾವ ಏನು, ಯಾರಿಗೆ ಕೊಟ್ರೆ ಒಳ್ಳೇದು, ಯಾರನ್ನು ಹೊರಗಿಟ್ರೆ ಡೇಂಜರ್, ಇದು ಯಾವುದನ್ನು ಲೆಕ್ಕಾಚಾರ ಹಾಕಳ್ದಲ್ಲೇ ಸುಮ್ಮನೆ ಅವ್ರಿಗೆ ಇಷ್ಟ ಬಂದಂಗೆ ಪಟ್ಟಿಯನ್ನ ಮಾಡಿ DK ಶಿವಕುಮಾರ್ ಅವ್ರನ್ನ ಮಧ್ಯಕ್ಕೆ ಸಿಗಾಕಿಸ್ಬಿಟ್ರ? ಹೈಕಮಾಂಡ್ ಮೇಲುಗೈ ಸಾಧಿಸಿರೋದನ್ನ ನಿರೂಪಿಸ್ತಾ ಇದೆಯಾ ಈ ಬೆಳವಣಿಗೆಗಳು? ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮೂರನೇ ಪ್ರಶ್ನೆ, ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇನ್ನಷ್ಟು ಜಾಸ್ತಿ ಆಗ್ಬೋದಾ? ಈ ಕ್ಯಾಬಿನೆಟ್ ಏನಂತ ಇದ್ದಾರೆ ಗೊತ್ತಾ? DK ಶಿವಕುಮಾರ್ CM ಆದ್ರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ಗೆ DK ಶಿವಕುಮಾರ್ CM ಅಂತಲೂ ಕೂಡ ಕೆಲವೊಂದು ಚರ್ಚೆಗಳಾಗ್ತಾ ಇದೆ. 4ನೇ ಪ್ರಶ್ನೆ ಒಂದು ಮುಂದಕ್ಕೆ ಇಡ್ತೀನಿ ನಿಮಗೆ. ಈ ಗೊಂದಲದ ಲಾಭ BJP JDS ಸಿಗುತ್ತಾ? ಇವ್ರು ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಸಿಗುತ್ತೆ ರೀ. ಇವರೆಲ್ಲರೂ ಈಗ ಒಂದು ಉದಾಹರಣೆ ಕೊಡ್ತಾ ಇದಾರಪ್ಪ. ಏನು? DK ಶಿವಕುಮಾರ್ ಅವ್ರ ಬಾಯಲ್ಲೇ ಕೇಳಿ ಬಂದ್ವಿ. ಯಡಿಯೂರಪ್ಪ ಅವರು 4 ತಿಂಗಳು ಬರ್ತೀನಿ ರೀ, ನಾನು ಬರ್ತೀನಿ, ಓಕೆ ಇದೊಂದು ಮುಗಿಸ್ಬಿಡ್ತೀನಿ ನಾನು. 4 ತಿಂಗಳು ಯಡಿಯೂರಪ್ಪ ಅವರು ಕ್ಯಾಬಿನೆಟ್ ಇಲ್ಲದೆ ಒಬ್ಬರೇ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಊರನ್ನೆಲ್ಲ ಸುತ್ತಿದ್ರು. ಅವಾಗ್ಲಿಲ್ವಾ? ಇಲ್ಲೂ ಆಗುತ್ತೆ ತಡೀರಿ, ಖಾತೆ ಕೊಡ್ತೀವಿ ತಡೀರಿ ಅಂತಾರೆ. ಯಡಿಯೂರಪ್ಪ ಅವರ ಸರದಿಯೇ ಬೇರೆ, ಈಗಿರುವ ಅವಧಿಯೇ ಬೇರೆ. ಇವ್ರಿಗೆ ಉಳ್ಕೊಂಡಿರೋದೆಷ್ಟು? 1.25 ವರ್ಷ. ಇಲ್ಲೇ 4 ತಿಂಗಳು ತಳ್ಳಿಬಿಟ್ರೆ ಪಾಪ ಆ ಮಿನಿಸ್ಟ್ರು ಖಾತೆ ಒಳಗೆ ಬರೋದು ಯಾವಾಗ? ಅದನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಅಧಿಕಾರಿಗಳ ಹೆಸರು ನೆನ್ಪಿಟ್ಕೊಳ್ಳೋದು ಯಾವಾಗ? ಕೆಲಸ ಮಾಡೋದು ಯಾವಾಗ? ಮುಗ್ದೇ ಹೋಗ್ಬಿಡುತ್ತಲ್ಲ ಅಲ್ಲಿಗೆ. ಓಕೆ, ಬನ್ನಿ ಇದ್ರ ಬಗ್ಗೆ ಚರ್ಚೆ ಜೊತೆಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ಬಸವರಾಜ್ ಹಿಟ್ನಾಳ್ ಅವರು
ಝೂಮ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ ಸರ್ ಆ್ಯಂಡ್ ವೆರಿ ಗುಡ್ ಈವ್ನಿಂಗ್. ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ಈಗ ಖಾತೆ ಏನೋ ಕೊಟ್ಟರು, ಖ್ಯಾತೆ ಶುರು ಆಗ್ತಾ ಇರೋದು ಇವಾಗ. ಯಾರಿಗೆ ಯಾವ್ದು ಕೊಡ್ತಾರೆ? ಅದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ ಅಗೇನ್ ಇಲ್ಲೇನೋ ಸರ್ಜರಿ ಮಾಡ್ತಾರಂತಲ್ಲ ಸರ್. ಹಂಗಾದ್ರೆ ಕಾಂಗ್ರೆಸ್ಗೆ ಹಿಗ್ಗ ಮುಗ್ಗ ಜಾಡ್ಸಲ್ವಾ ವಿರೋಧ ಪಕ್ಷದವರು ಅಥವಾ ಪಕ್ಷದೊಳಗಿರೋರೆ? ಈಗ ಡಿ ಕೆ ಶಿವಕುಮಾರ್ ಅವರು ಒಂದಂತೂ ಮನದಟ್ಟಾಗಿದೆ. ಈಗ ಹಾ, ತಾವು ತಮ್ಮ ಸರ್ಕಾರದ ಅವಧಿ ಅಷ್ಟು ಸಲೀಸಾಗಿರೋದಿಲ್ಲ. ಸವಾಲುಗಳು ಆಂತರಿಕವಾಗಿ ಹೊರಗಿಂದ ಅಲ್ಲ, ಆಂತರಿಕವಾಗಿಯೂ ಅಷ್ಟೇ ಇರ್ತವೆ ಅಂತ ಒಂದು ಮನವರಿಕೆ ಆಗಿದೆ. ಪ್ರಾಬ್ಲಿ ಹಿ ಇಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಈಗ ಖಾತೆಯನ್ನ ಅಥವಾ ಸಂಪುಟ ರಚನೆ ಮಾಡೋದಕ್ಕೆ 2 ತಿಂಗಳು ಟೈಮ್ ತಗೊಂಡ್ರು. ಏನಕ್ಕೆ? ಇವೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ. ಅದೇನೋ ಒಂದು ಪದಾನ ಯೂಸ್ ಮಾಡ್ತೀವಲ್ಲ ನಾವು, ಹಳೆದು ತೂಗಿ. ಅದು ಏನೇನ ಅಳದ್ರು, ಏನೇನು ತೂಕ ಹಾಕಿದ್ರು ಗೊತ್ತಿಲ್ಲ. ಬಟ್ ಎನಿವೇಸ್ ಇವೆಂಚುಯಲಿ ಇದನ್ನ ಮತ್ತೆ ಸದನವನ್ನು ಕೂಡ ಮುಂದಕ್ಕೆ ಹಾಕಿದ್ರು. ಯಾಕಂದ್ರೆ ಆಯಾ ಇಲಾಖೆಗಳ ಪ್ರಶ್ನೆಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ ಸಚಿವರು ಇರೋದಿಲ್ಲ ಅಂತ ಹೇಳಿ ಅದನ್ನ ಮುಂದಕ್ಕೆ ಹಾಕಿದ್ರು. ಈಗ ಸಂಪುಟ ರಚನೆ ಮಾಡಿದ್ರು ಖಾತೆ ಇಲ್ಲ. ಮತ್ತೆ ಯಾವ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತಾರೆ, ಯಾವ ಸಚಿವರು ಉತ್ತರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು. ಬಟ್ ಎನಿವೇಸ್ ಏನಾಗಿದೆ, ಈಗ ಸಂಪುಟ ಪ್ರಮಾಣವಚನ ಆದ ತಕ್ಷಣ ಬಹಳ ಹಿರಿಯರಾದಂತ ಶಾಸಕರುಗಳು, ಅದು ಟಿ ಬಿ ಜಯಚಂದ್ರ ಆಗಿರ್ಲಿ ಅಥವಾ ಎಚ್ ಕೆ ಪಾಟೀಲ್ ಆಗಿರ್ಲಿ, ದಿನೇಶ್ ಗುಂಡೂರಾವ್ ಆಗಿರ್ಲಿ, ಕೃಷ್ಣಪ್ಪ ಆಗಿರ್ಲಿ, ಇವರುಗಳನ್ನ ಹೊರಗೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಇವ್ರಿಗೆ ಸಂಪುಟ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಜೊತೆಗೆ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಎರಡೂ ಅನಿವಾರ್ಯವಾಗಿ ಬಿಟ್ಟಿದೆ. ಈಗ ಇವ್ರನ್ನಂತೂ ತಗೊಳ್ಳೇಬೇಕು. ಸರ್, ಸಾರಿ ಟು ಇಂಟರಪ್ಟ್. ಈಗ ಇನ್ನೊಂದು ಚರ್ಚೆ ಶುರು ಆಗ್ತದೆ ಸರ್. ರೀಪ್ಲೇಸ್ ಮಾಡ್ತಾರೆ ಅಥವಾ ಆಪರೇಷನ್ ಮಾಡ್ತಾರೆ ಅಂತ. ಮಂಕಾಳು ವೈದ್ಯವ್ರು ಸುಮ್ಮನಾದ್ರು ಅಂದ್ರೆ ಉಳ್ದವ್ರು ಸುಮ್ಮನೆ ಆಗ್ತಾರ ಸರ್? ಕೊಡಂಗ್ ಮಾಡೋದಂತೆ, ಕಿತ್ಕೊಳ್ಳೋದಂತೆ, ಇದ್ಯಾವ ರೀತಿಯ ಆಟ ಸರ್? ಹೆಸರಿಗೆ ಮಂತ್ರಿ, ಆರತಿ ಎತ್ತಿಸ್ಕೊಂಡಿದ್ದಾರೆ ಊರ್ ಬಾಗ್ಲಲ್ಲಿ, ಎಲ್ಲರೂ ಜೈಕಾರಗಳನ್ನು ಕೂಗಿಸ್ಕೊಂಡಿದ್ದಾರೆ. ಈಗ ಮಂತ್ರಿ ಅಲ್ಲ ಅಂತ ಆಗ್ಬಿಟ್ರೆ ಕತೆ? ಡೆಫಿನೆಟ್ಲಿ ಆಯಾ ಮಂತ್ರಿಗಳಿಗೆ ಯಾರ್ಯಾರಿಗೆ ಪ್ರಮಾಣ ವಚನ ತಗೊಂಡಿದ್ದಾರೆ ಅವ್ರಿಗೆ ಅವಮಾನ ಆಗ್ತದೆ, ಒಂದ್ ರೀತಿಯ ಹಿನ್ನಡೆ ಆಗ್ತದೆ, ಕ್ಷೇತ್ರದ ಜನರಿಗೆ ಮುಖ ತೋರಿಸೋದು ಕಷ್ಟ ಆಗ್ತದೆ. ಒಂದ್ ರೀತಿಯ ಮುಖಭಂಗ ಇದು. ಈಗ ಮಂಕಾಳು ವೈದ್ಯ ಆಗ್ಲಿ ಅಥವಾ ನಮ್ಮ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಆದಂತ ಅವಮಾನ ಅದಕ್ಕಿಂತ ಹೆಚ್ಚಿನ ಅವಮಾನ ಆಗುತ್ತದೆ. ಆದ್ರೆ ಅನಿವಾರ್ಯ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಈಗ ಅದಕ್ಕೋಸ್ಕರ ಇಷ್ಟು ಜನರನ್ನ, ನಾನು ಈ ಹೆಸರನ್ನು ಹೇಳದೆ ಅಲ್ಲ, ದಿನೇಶ್ ಗುಂಡೂರಾವ್ ಆಗ್ಲಿ, ಜಯಚಂದ್ರ, ಕೃಷ್ಣಪ್ಪ, ಎಚ್ ಕೆ ಪಾಟೀಲ್ ಮತ್ತು ಮಹಿಳಾ ಒಂದು ಮಂತ್ರಿ ಸ್ಥಾನ, ಇಷ್ಟೆಲ್ಲವನ್ನು ಅಕಾಮಿಡೇಟ್ ಮಾಡ್ಬೇಕು ಅಂದ್ರೆ ಕೆಲವರು ತ್ಯಾಗ ಮಾಡ್ಲೇಬೇಕಲ್ವಾ? ತ್ಯಾಗ ಅನ್ನೋದಾ ಸರ್ ಇದನ್ನ, ಅಥವಾ ಕಿತ್ಕೊಳ್ಳೋದು ಅನ್ನೋದಾ ಸರ್? ಅವ್ರು ತ್ಯಾಗ ಅಂತಾರೆ, ಆದ್ರೆ ತ್ಯಾಗವನ್ನ ಹೈಕಮಾಂಡ್ ಆಜ್ಞೆ ಮೂಲಕ ಮಾಡಿಸ್ತಾರೆ. ಆಗುತ್ತೆ ಬಿಡಿ. ಈ ರೀತಿಯ ರೀಪ್ಲೇಸ್ ಮಾಡೋದಕ್ಕೆ ಅಥವಾ ಇಂಥ ಕ್ಯಾಬಿನೆಟ್ ಮಾಡಕ್ಕೆ 60 ದಿನ ತಗೊಂಡ್ರ? ಎಲ್ಲಿ ಎಡವಟ್ಟಾಯ್ತು? ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ರಾಜ್ಯದ ನಾಯಕರನ್ನ ಹೊರಗಿಟ್ಟು ಮಾಡಿದ್ರ ಪರಿಣಾಮ ಹೈಕಮಾಂಡ್ ಎಡವಟ್ಟಿನಿಂದ ಇವತ್ತು ಎಡವಟ್ಟಾಗಿದ್ದು ಎಲ್ಲಿ ಅಂದ್ರೆ, ಇದೇನು ಇಲ್ಲಿ ತಾವು ಅಧ್ಯಕ್ಷ ಸ್ಥಾನವನ್ನ ತೆಗೆದುಕೊಂಡ ತಕ್ಷಣವೇ ಏನು ಬಿ ಕೆ ಹರಿಪ್ರಸಾದ್ ಹೇಳಿದ್ರಲ್ಲ, ಸರ್ಕಾರದಲ್ಲಿ ನಿಮ್ಗೆ ಸ್ಥಾನ ಬೇಕಿದ್ರೆ ನೀವು ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿ ಪಕ್ಷದ ಜೊತೆಗೆ ಕೆಲಸ ಮಾಡುವಂಗಿದ್ರೆ ನನ್ನ ಜೊತೆ ಬನ್ನಿ ಅಂತ ಹೇಳಿದ್ರಲ್ಲ, ಅವರು ಕೂಡ ಒಂದು ಲಿಸ್ಟ್ ತಗೊಂಡೋದ್ರು ಹೈಕಮಾಂಡ್ ಹತ್ರ. ಆಮೇಲೆ ಸಿದ್ದರಾಮಯ್ಯನವರು ನಾನು ಯಾವುದೇ ಮುಜುಗರ ಉಂಟು ಮಾಡಿ ಅಧಿಕಾರ ಹಸ್ತಾಂತರ ಮಾಡಿಬಿಟ್ಟಿದ್ದೇನೆ, ಹೀಗಾಗಿ ನಾನು ಹೇಳಿದವರೇ ಮಂತ್ರಿಗಳಾಗ್ಬೇಕು ಅನ್ನೋ ಹೊಟ್ಟಕ್ಕೆ ಅವ್ರು ಬಿದ್ರು. ಅವ್ರೊಂದು ಪಟ್ಟಿ. ಜೊತೆಲಿ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಅಲ್ವಾ, ಮುಖ್ಯಮಂತ್ರಿ ಪರಮಾಧಿಕಾರ ಅನ್ನೋದಿರ್ತದಲ್ಲ, ಅವರು ಕೂಡ ಯಾರ್ಯಾರಿಗೂ ಮಾತು ಕೊಟ್ಟಿರ್ತಾರೆ. ಈಗ ಸಮಸ್ಯೆ ಅದೇ ಬಂದಿರೋದು. ನನಗ್ ಮಾತು ಕೊಟ್ಟಿದ್ರು ರಾಮಲಿಂಗಾರೆಡ್ಡಿ ಅವರ ಕಾಲದಿಂದ ಕೂಡ ಮಾತು ಕೊಟ್ಟಿದ್ರು, ಮಾತು ಕೊಡಿಸ್ಕೊಳಕ್ ಆಗ್ತಾ ಇಲ್ಲ. ಹೀಗಾಗಿ ಅವ್ರ ಪಟ್ಟಿ ಒಂದು, ಅದ್ರ ಜೊತೆಲಿ ಹೈಕಮಾಂಡ್ ಅವ್ರ ಕೆಲವು ಆಯ್ಕೆಗಳು ಇರ್ತವೆ. ಇದೆಲ್ಲ ಒಂದು ತುಂಬಾ ಜನರ ಪಟ್ಟಿಗಳು ಸೇರಿ ಅದು ಯಾರು ಸಮಾಧಾನವಾಗಿಲ್ಲ. ನಿಮ್ ಸ್ಟೇಟ್ಮೆಂಟ್ ಮೊನ್ನೆ ನಾನು ಕೇಳಿಸ್ಕೊಳ್ತಾ ಇದ್ದೆ ಸರ್, ಇದು ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಸಿಎಂ ಡಿ ಕೆ ಶಿವಕುಮಾರ್ ಅಂತ. ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಂತ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ತುಪ್ಪಿನ ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಲಿಪ್ಸ್ಟಿಕ್ ಯಾವ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಹೇಳಿ, ಯಾವ ಹೆಣ್ಮಕ್ಳು ಬಳಸಲ್ಲ ಹೇಳಿ. ಸಿಕ್ತು ಅಂದ್ಕೊಂಡು 100-200ಕ್ಕೆ ಸಿಕ್ಕಲ್ಲಿ ತಗೊಂಡ್ರೆ ಕ್ಯಾನ್ಸರ್ ಬರಬಹುದು, ಎಚ್ಚರ ಅಂತ ಇದ್ದಾರೆ. ಈ ಸುದ್ದಿಯನ್ನು ಸಂಪೂರ್ಣವಾಗಿ ವಿಚಾರವನ್ನು ನಿಮ್ಮ ಗಮನಕ್ಕೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾ ರೀ.